ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ಸಾಮಾಜಿಕ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಇನ್ನೊಂದು ವಿಧಾನದ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಂಡಿದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಕಲ್ಚರಲ್ ಲಾಗ್ ಅಪ್ರೋಚ್, ಸಾಂಸ್ಕೃತಿಕ ಹಿಂಪೀಳಿಕೆ ದೃಷ್ಟಿಕೋನ ಅಂತ. ಸಾಮಾಜಿಕ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳುವಾಗ ಸಾಂಸ್ಕೃತಿಕ ಹಿಂಪೀಳಿಕೆ ಸಿದ್ಧಾಂತವನ್ನ ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕಾಗತ್ತೆ. ಮತ್ತೆ ಸಾಂಸ್ಕೃತಿಕ ಹಿಂಪೀಳಿಕೆ ದೃಷ್ಟಿಕೋನ ನಮಗೆ ಸಾಮಾಜಿಕ ಸಮಸ್ಯೆಗಳನ್ನ ಹೇಗೆ ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ಹೇಳುತ್ತೆ ಅಂತ. ಇದಕ್ಕಿಂತ ಮುಂಚಿತವಾಗಿ ನಿಮ್ಗೂ ಕೂಡ ಗೊತ್ತಿದೆ ಸಂಸ್ಕೃತಿ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಫಸ್ಟ್. ಮೊದಲಿಗೆ ಸಂಸ್ಕೃತಿ ಅನ್ನುವಂಥದ್ದು ಕಲೆ, ಜ್ಞಾನ, ಸಾಹಿತ್ಯ, ನಂಬಿಕೆ, ಆಚಾರಗಳು, ವಿಧಿಗಳು ಎಲ್ಲವನ್ನೂ ಕೂಡ ಒಳಗೊಂಡ ಹಾಗೆ ಮಾನವ ಈ ಸಮಾಜದ ಒಬ್ಬ ಸದಸ್ಯನಾಗಿದ್ದುಕೊಂಡು ಸಂಪಾದಿಸಿದಂತಹ ಎಲ್ಲ ತರದ ನೈಪುಣ್ಯತೆಗಳು, ಕೌಶಲ್ಯಗಳು ಎಲ್ಲವನ್ನು ಕೂಡ ಒಳಗೊಂಡ ಅಖಂಡವಾದ ಸಂಕೀರ್ಣ ವ್ಯವಸ್ಥೆಯನ್ನ ಸಂಸ್ಕೃತಿ ಅಂತ ಹೇಳಿ ಕರೆದಿದ್ದೇವೆ. ಮ್ಯಾಲಿನೋವ್ಸ್ಕಿಯವರು ಈ ಸಂಸ್ಕೃತಿಯನ್ನ ಮಾನವ ತನ್ನ ಅವಶ್ಯಕತೆಗಳನ್ನ ಪೂರೈಕೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ತಾನೇ ಸೃಷ್ಟಿಸಿಕೊಂಡಿರ್ತಕ್ಕಂತಹ ಸಾಧನಗಳನ್ನ ಸಂಸ್ಕೃತಿ ಅಂತ ಹೇಳಿ ಕರೆದಿದ್ದಾರೆ. ಅಂದ್ರೆ ಸಂಸ್ಕೃತಿ ಅನ್ನುವಂಥದ್ದು ಸಮಾಜದ ತಿರುಳು ಇದ್ದ ಹಾಗೆ ಅಂತ. ಯಾವುದೇ ಸಮಾಜ ಎಷ್ಟು ಚೆನ್ನಾಗಿದೆ ಅಂತ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಆ ಸಮಾಜದ ಸಂಸ್ಕೃತಿಯ ಅಧ್ಯಯನ ಅವಶ್ಯಕವಾಗಿ ಬೇಕು. ಸಮಾಜದ ಸೌಂದರ್ಯವಿರುವುದೇ ಸಂಸ್ಕೃತಿಯಲ್ಲಿ ಅಂತ. ಹಾಗಾಗಿ ಯಾವುದೇ ಸಮಾಜದ ಸಾರ, ಸತ್ವ ಎಲ್ಲವೂ ಕೂಡ ಸಂಸ್ಕೃತಿಯೇ ಆಗಿರುತ್ತೆ. ಸಂಸ್ಕೃತಿ ಎನ್ನುವಂಥದ್ದು ಸಮಾಜದ ಒಳಗಡೆ ಇರತಕ್ಕಂಥ ಹೂರ್ಣ ಇದ್ದ ಹಾಗೆ. ಹಾಗಾಗಿ ಸಂಸ್ಕೃತಿ ಎನ್ನುವಂಥದ್ದು ಮಾನವನ ಜೀವನಾವಶ್ಯಕತೆಗಳನ್ನ ಪೂರೈಕೆ ಮಾಡ್ತಕ್ಕಂತಹ ಒಂದು ಸಾಧನವನ್ನಾಗಿ ನಾವು ಬಳಸ್ಕೊಂಡಿದ್ದೀವಿ. ಇದು ಮಾನವರಿಗಷ್ಟೇ ಸೀಮಿತವಾಗಿರ್ತಕ್ಕಂಥದ್ದು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಇಂತಹ ಸಂಸ್ಕೃತಿಯನ್ನ ಆಕ್ಬರ್ ಅಂತಕ್ಕಂತಹವನು 2 ಪ್ರಕಾರಗಳಾಗಿ ವರ್ಗೀಕರಣ ಮಾಡ್ತಾನೆ. ಈಗ ಸಂಸ್ಕೃತಿ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಯ್ತು. ಸಂಸ್ಕೃತಿಯನ್ನ 2 ಪ್ರಕಾರವಾಗಿ ವರ್ಗೀಕರಣ ಮಾಡ್ತಾನೆ. 2 ತರದ ಸಂಸ್ಕೃತಿಗಳನ್ನ ಪರಿಚಯ ಮಾಡ್ತಾನೆ ಯಾರು? ಆಕ್ಬರ್ ಅಂತಕ್ಕಂಥವನು. ಒಂದು ಭೌತ ಸಂಸ್ಕೃತಿ, ಇನ್ನೊಂದು ಅಭೌತ ಸಂಸ್ಕೃತಿ ಅಂತ. ಒಂದು ಭೌತ ಸಂಸ್ಕೃತಿ ಅಂತಂದ್ರೆ ಭೌತಿಕ ಸಲಕರಣೆಗಳು, ಸಾಧನಗಳನ್ನ, ಕಣ್ಣಿಗೆ ಕಾಣಿಸುವಂತಹ ಸಾಧನಗಳೇನಿದ್ದಾವೆ, ಸಲಕರಣೆಗಳೇನಿದ್ದಾವೆ, ಉಪಕರಣಗಳೇನಿದ್ದಾವೆ ಅವುಗಳನ್ನ ಭೌತ ಸಂಸ್ಕೃತಿ ಅಂತ ಹೇಳಿ ಕರೀತಾರೆ ನಾವು. ಕಣ್ಣಿಗೆ ಕಾಣಿಸುವಂತಹ, ಕೈಗೆ ಎಟುಕುವಂತಹ, ಕೈಗೆ ನಿಲುಕುವಂತಹ, ಕೈಲು ಹಿಡಿಯಲು ಸಾಧ್ಯವಾಗುವಂತಹ ಉಪಕರಣಗಳೇನಿದಾವೆ, ಸಾಧನಗಳೇನಿದಾವೆ ಅವುಗಳನ್ನ ನಾವಿಲ್ಲಿ ಭೌತ ಸಂಸ್ಕೃತಿ ಅಂತ ಹೇಳಿ ಕರಿಬಹುದು. ಇನ್ನು ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲ, ಯಾವುದು ಅಮೂರ್ತ ಸ್ವರೂಪದಲ್ಲಿ ಇದೆ, ಅವುಗಳನ್ನ ನಾವು ಅಭೌತ ಸಂಸ್ಕೃತಿ ಅಂತ ಕರಿತೇವೆ. ಈ ಅಭೌತ ಸಂಸ್ಕೃತಿ ಇದೆಯಲ್ಲ, ಅದಕ್ಕೆ ಉದಾಹರಣೆಗಳನ್ನ ತಗೊಂಡ್ರೆ ಈಗ ವಿಚಾರಗಳಿರ್ಬೋದು, ನಂಬಿಕೆಗಳಾಗಿರ್ಬೋದು, ಭಾವನೆಗಳಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅಭೌತ ಸಂಸ್ಕೃತಿಗೆ ಉದಾಹರಣೆಗಳು ಆಗಿರ್ತವೆ. ನೀವು ಆಚರಿಸಿದಾಗ ಮಾತ್ರ ಅವುಗಳನ್ನ ನೀವು ಅನುಭವಿಸ್ಲಿಕ್ಕೆ ಸಾಧ್ಯ. ಆದ್ರೆ ಅವ್ಯಾವುಗಳನ್ನೂ ಕೂಡ ನಾವು ಪರೀಕ್ಷಾಲಯದಲ್ಲಿಟ್ಟು ಪರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಹಾಗೆ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟು ಅವುಗಳನ್ನ ನಿಮ್ಗೆ ತೋರಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಕೇವಲ ಅಮೂರ್ತವಾಗಿರ್ತಕ್ಕಂತಹ ವಿಚಾರಗಳಷ್ಟೇ ಅವು. ಭಾವನೆಗಳು ಅನುಭವಕ್ಕೆ ಮಾತ್ರ ನಿಲುಕುವಂತದ್ದಾಗಿರ್ತದೆ ಹೊರತು ಯಾರ ಕಣ್ಣಿಗೂ ಕಾಣಿಸುವಂಥದ್ದು ಅಲ್ಲ, ಯಾರ ಕೈಗೆ ಸಿಗುವಂಥದ್ದು ಕೂಡ ಅಲ್ಲ. ಅದು ಅಭೌತ ಸಂಸ್ಕೃತಿ ಅಂತ ಕರಿತೇವೆ ನಾವು. ಇನ್ನು ಭೌತ ಸಂಸ್ಕೃತಿಗೆ ಉದಾಹರಣೆ ತೆಗೆದುಕೊಂಡ್ರೆ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಕರಣಗಳನ್ನ ನೀವು ಬಳಸ್ತಕ್ಕಂಥದ್ದು ಇದೆಯಲ್ಲ ಅದು. ನೀವು ಬಳಸ್ತಕ್ಕಂತಹ ಮೊಬೈಲು, ನೀವು ಬಳಸ್ತಕ್ಕಂತಹ ಲ್ಯಾಪ್ಟಾಪು, ನೀವು ಉಪಯೋಗಿಸ್ತಕ್ಕಂತಹ ಟಿವಿ, ನೀವು ಬಳಸುವಂತಹ ಯಾವುದೇ ವೆಹಿಕಲ್ಲು, ನೀವು ಬಳಸ್ತಕ್ಕಂತಹ ಪುಸ್ತಕ, ಪೆನ್ನು, ಮೇಜು ಎಕ್ಸೆಟ್ರಾ ಎಕ್ಸೆಟ್ರಾ ಇದೆಲ್ಲ ಕೂಡ ಭೌತ ಸಂಸ್ಕೃತಿ ಅಂತ ಕರಿತೇವೆ. ಅಂದ್ರೆ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಆಗುವಂತಹ ಮತ್ತು ಕೈಗೆ ಮುಟ್ಲಿಕ್ಕೆ ಸಾಧ್ಯ ಆಗ್ತಕ್ಕಂತಹ ಯಾವುದೇ ವಸ್ತುಗಳಿದಾವಲ್ಲ, ಭೌತಿಕ ವಸ್ತುಗಳಿದಾವಲ್ಲ, ಭೌತ ವಸ್ತುಗಳಿದಾವಲ್ಲ, ಇವುಗಳನ್ನ ಭೌತ ಸಂಸ್ಕೃತಿ ಅಂತ ಕರೀತೇವೆ. ಯಾಕೆ ಇಷ್ಟೆಲ್ಲ ಹೇಳ್ಬೇಕಾಗಿದೆ ಅಂತ ಹೇಳಿದ್ರೆ, ಮೊದಲು ಈ ಸಾಂಸ್ಕೃತಿಕ ಹಿಂಬೀಳಿಕೆ ಅಂತ ನಾವು ತಿಳ್ಕೊಳ್ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲಿಗೆ ನಮಗೆ ಸಂಸ್ಕೃತಿ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸಂಸ್ಕೃತಿಯ 2 ಪ್ರಕಾರಗಳ ಬಗ್ಗೆ ನಮಗೆ ಗೊತ್ತಿರಲೇಬೇಕು.
ಈಗ ಹೇಳಿದನಲ್ಲ, ಅಕ್ಬರ್ ಅಂತಕ್ಕಂಥವರು ಸಂಸ್ಕೃತಿಯನ್ನ ಎರಡು ಪ್ರಕಾರವಾಗಿ ವರ್ಗೀಕರಣ ಮಾಡ್ತಾರೆ. ಒಂದು ಬೌದ್ಧ ಸಂಸ್ಕೃತಿ, ಇನ್ನೊಂದು ಅಬೌದ್ಧ ಸಂಸ್ಕೃತಿ ಅಂತ. ಸಹಜವಾಗಿ ಬೌದ್ಧ ಸಂಸ್ಕೃತಿ ಇರಲಿ, ಅಬೌದ್ಧ ಸಂಸ್ಕೃತಿ ಇರಲಿ, ಒಟ್ಟಾರೆ ಸಂಸ್ಕೃತಿಯು ಒಂದು ಬದಲಾವಣೆಯನ್ನ ಕಾಣುತ್ತೆ. ಸಂಸ್ಕೃತಿಯಲ್ಲಿ ಬದಲಾವಣೆಗಳು ಸ್ವಾಭಾವಿಕ, ಸಹಜ. ಸಮಾಜ ಬದಲಾವಣೆ ಆದ ಹಾಗೆ, ಜನರ ನಂಬಿಕೆಗಳು ಬದಲಾವಣೆ ಆದ ಹಾಗೆ ಸಂಸ್ಕೃತಿಯು ಕೂಡ ಬದಲಾವಣೆ ಆಗುತ್ತೆ. ಸೊ ಬದಲಾಗ್ತಾ ಇರತಕ್ಕಂತಹ ಈ ಸಂಸ್ಕೃತಿ ಇದೆಯಲ್ಲ, ಅದರಲ್ಲಿ ಎರಡು ಪ್ರಕಾರ ಅಂತ ಹೇಳಿದೆ, ನೆನ್ಪಿಟ್ಕೋಬೇಕು. ಒಂದು ಬೌದ್ಧ ಸಂಸ್ಕೃತಿ, ಇನ್ನೊಂದು ಅಬೌದ್ಧ ಸಂಸ್ಕೃತಿ ಅಂತ. ಈ ಬೌದ್ಧ ಸಂಸ್ಕೃತಿ ಇದೆಯಲ್ಲ, ಬೌದ್ಧ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಬದಲಾವಣೆ ಅನ್ನುವಂಥದ್ದು ಬಹಳ ಬೇಗ ಬೇಗ ಸಂಭವಿಸ್ತಾ ಇರುತ್ತೆ. ಸೊ ತ್ವರಿತವಾದಂತಹ ಬದಲಾವಣೆಯನ್ನ ನಾವು ನೋಡ್ಬೋದು ಎಲ್ಲಿ? ಬೌದ್ಧ ಸಂಸ್ಕೃತಿಯಲ್ಲಿ ಮಾತ್ರ. ಸೊ ನಮ್ಮ ಜೀವನ ಅವಶ್ಯಕತೆಗಳಿಗೆ ಬೇಕಾಗಿರ್ತಕ್ಕಂತಹ, ನಮ್ಮ ಅವಶ್ಯಕತೆಗಳಿಗೆ ಅಗತ್ಯಕ್ಕೆ ತಕ್ಕನಾಗಿರ್ತಕ್ಕಂತಹ ವಸ್ತುಗಳನ್ನ ಹೊಸದಾಗಿ ನಾವು ಆವಿಷ್ಕಾರ ಮಾಡ್ತಾನೆ ಇರ್ತೀವಿ, ಹೊಸದಾಗಿ ನಾವು ಸಂಶೋಧನೆ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಬಯಸ್ತೀವಿ, ಬದಲಾವಣೆಗಳು ಸಹಜವಾಗಿ ಬರ್ತಾ ಇರುತ್ತೆ. ಹಾಗಾಗಿ ಬೌದ್ಧ ಸಂಸ್ಕೃತಿಯಲ್ಲಿ ಬದಲಾವಣೆಯ ವೇಗ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಸೊ ಬದಲಾವಣೆಯ ವೇಗ ಬೌದ್ಧ ಸಂಸ್ಕೃತಿಯಲ್ಲಿ ಜಾಸ್ತಿ ಇರ್ತದೆ, ಆದರೆ ಅಬೌದ್ಧ ಸಂಸ್ಕೃತಿಯಲ್ಲಿ ಈ ಬದಲಾವಣೆಯ ವೇಗ ತುಂಬಾ ನಿಧಾನವಾಗಿ ಆಗತ್ತೆ. ಅಬೌದ್ಧ ಸಂಸ್ಕೃತಿಯು ಮಂದಗತಿಯಲ್ಲಿ ಬದಲಾವಣೆಗೆ ಒಳಪಡುತ್ತೆ. ಒಂದು ತ್ವರಿತವಾಗಿ ಬದಲಾವಣೆ ಆಗ್ತಾ ಇರ್ತಕ್ಕಂತಹ ಬೌದ್ಧ ಸಂಸ್ಕೃತಿ, ಇನ್ನೊಂದು ನಿಧಾನವಾಗಿ ಬದಲಾವಣೆ ಆಗ್ತಾ ಇರ್ತಕ್ಕಂತಹ ಅಬೌದ್ಧ ಸಂಸ್ಕೃತಿಯ ಇವೆರಡರ ನಡುವೆ ಒಂದು ದೊಡ್ಡ ಅಂತರ ಶುರು ಆಗುತ್ತೆ. ಈ ಅಂತರವನ್ನೇ ಸಾಂಸ್ಕೃತಿಕ ಹಿಂಬೀಳಿಕೆ ಅಂತ ಕರಿಬೇಕು ಅಂತ ಹೇಳ್ತಾರೆ ಅಕ್ಬರ್ ಅಂತಕ್ಕಂಥವ್ರು. ಹಾಗಾಗಿ ಬೌದ್ಧ ಸಂಸ್ಕೃತಿ ಮತ್ತು ಅಬೌದ್ಧ ಸಂಸ್ಕೃತಿಯ ಬದಲಾವಣೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ, ಅಂತರ ಇದೆ. ಸೊ ಈ ಅಂತರದಿಂದಾಗಿನೇ ನಮ್ಮಲ್ಲಿ ಸಾಂಸ್ಕೃತಿಕ ಹಿಂಬೀಳಿಕೆ ಅಂತಕ್ಕಂಥದ್ದು ಉಂಟಾಗತ್ತೆ ಅನ್ನೋದು ನೀವು ಗಮನಿಸ್ಬೇಕು, ಆಯ್ತಾ? ಸಾಂಸ್ಕೃತಿಕ ಹಿಂಬೀಳಿಕೆ. ಸೊ ಅಕಾರ್ಡಿಂಗ್ ಟು ಅಕ್ಬರ್, the cultural log is a situation in which some parts of the culture, some parts particularly, materialistic culture. So material culture and non-material culture, culture is classified into two. So ಹಾಗಾಗಿ ಬದಲಾವಣೆಯ the rate of change in the cultural rate of change in the material culture is high. ಅದು ಹೆಚ್ಚಾಗಿ ಇರುತ್ತೆ, ಬಹಳ ಫಾಸ್ಟ್ ಆಗಿ ತ್ವರಿತವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ವಿಚ್ some parts of the culture change at a faster rate than other related parts, resulting in the disruption of integration and equilibrium of the culture. ಇವೆರಡು ಸಂಸ್ಕೃತಿಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕೆಂದ್ರೆ ಬೌದ್ಧ ಸಂಸ್ಕೃತಿ ಬಹಳ ಬೇಗ ಬೇಗ ಬದಲಾವಣೆ ಆಗ್ತಾ ಇರುತ್ತೆ, ಅಬೌದ್ಧ ಸಂಸ್ಕೃತಿ ನಿಧಾನವಾಗಿ ಬದಲಾವಣೆ ಆಗತ್ತೆ. ಬದಲಾವಣೆ ಆಗಲ್ಲ ಅಂತಲ್ಲ, ನಿಧಾನವಾಗಿ ಆಗತ್ತೆ. ಹಾಗಾಗಿ ಇವೆರಡು ಸಂಸ್ಕೃತಿಗಳ ಬದಲಾವಣೆಯಲ್ಲಿ ಒಂದು ಅಂತರ ಶುರುವಾಗುತ್ತೆ, ಅಂತರ ಕಂಡು ಬರುತ್ತೆ. ಈ ಅಂತರವನ್ನೇ ನಾವು ಸಾಂಸ್ಕೃತಿಕ ಹಿಂಬೀಳಿಕೆ ಅಂತ ಹೇಳಿ ಕರೆದಿದ್ದೇವೆ. ಸೊ ಫಾರ್ ಎಕ್ಸಾಂಪಲ್, ದ ಮೆಟೀರಿಯಲ್ ಕಲ್ಚರ್ ಚೇಂಜಸ್ ಮೋರ್ ರ್ಯಾಪಿಡ್ಲಿ ದ್ಯಾನ್ ದಿ ನಾನ್ ಮೆಟೀರಿಯಲ್ ಕಲ್ಚರ್. ಉದಾಹರಣೆಗೆ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ನಾವು ತರ್ತಾನೆ ಇದ್ದೀವಿ. ಅದರ ಪರಿಣಾಮವಾಗಿ ಇವಾಗ ಕೈಗಾರಿಕೀಕರಣ ಬಂದಿದೆ. ಸೊ ಈ ಕೈಗಾರಿಕೀಕರಣ ಆದ್ಮೇಲೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ್ಮೇಲೆ, ಕೈಗಾರಿಕಾ ಸಮಾಜಗಳು ಸೃಷ್ಟಿ ಆದ್ಮೇಲೆ ಹೊಸದಾಗಿರ್ತಕ್ಕಂಥ ಉದ್ಯೋಗ ಅವಕಾಶಗಳು ಬಂದಿದ್ದಾವೆ, ನಿಜ. ಈ ಹೊಸದಾಗಿರ್ತಕ್ಕಂಥ ಉದ್ಯೋಗ ಅವಕಾಶಗಳನ್ನ ಬಳಸ್ಕೊಳ್ತಕ್ಕಂಥ ವಿಚಾರದಲ್ಲಿ ನಮ್ಮ ಜನರ ನಂಬಿಕೆ ಹೇಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಈಗ ಗಮನಿಸಿ. The theory of cultural log in particular holds that the modern societies, there has been a tendency for change in the political, educational, family, religious institutions to fall behind technological changes. ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಬದಲಾವಣೆಯಾದಷ್ಟು ಪ್ರಮಾಣದಲ್ಲಿ ನಮ್ಮ ರಾಜಕೀಯ, ಶೈಕ್ಷಣಿಕ, ಕೌಟುಂಬಿಕ ಮತ್ತು ಧಾರ್ಮಿಕವಾಗಿರ್ತಕ್ಕಂತಹ ಸಂಸ್ಥೆಗಳಲ್ಲಿ ಬದಲಾವಣೆಗಳು ಆಗೇ ಇಲ್ಲ. ಇವತ್ತಿಗೂ ಕೂಡ ಅವು ಹಾಗೇನೆ ಉಳ್ಕೊಂಡಿದ್ದಾವೆ. ಬದಲಾಗದ ಸ್ಥಿತಿಯಲ್ಲಿ ಹಾಗೇನೆ ಉಳ್ಕೊಂಡಿರ್ತಕ್ಕಂಥದ್ದನ್ನು ನೀವು ಗಮನಿಸಬಹುದು. ಫಾರ್ ಎಕ್ಸಾಂಪಲ್, ಜಾತಿ ತಗೊಂಡ್ರೆ, ಜಾತಿನಲ್ಲಿ ಬದಲಾವಣೆಗಳು ಆಗಿದೆ, ಆದರೆ ಅಷ್ಟು ಪ್ರಮಾಣದ ಬದಲಾವಣೆಗಳು ಆಗಿಲ್ಲ.
ಈಗ ಕೈಗಾರಿಕೆಗಳು ಸೃಷ್ಟಿಸಿದಂತಹ ಉದ್ಯೋಗಗಳನ್ನ ಪಡ್ಕೊಳ್ಳಿಕ್ಕೆ ಜನ ಬಹಳ ಹಿಂದು ಮುಂದೆ ನೋಡ್ತಕ್ಕಂತಹ ಪರಿಸ್ಥಿತಿ ಇದೆ. ಯಾಕೆ ಅಂದ್ರೆ ಜನರು ತಮ್ಮ ಜಾತಿಯಿಂದ ಬಂದಿರತಕ್ಕಂತಹ ಸಾಂಪ್ರದಾಯಿಕವಾದ ಉದ್ಯೋಗಗಳನ್ನ ಕೈಬಿಟ್ಟು ಹೊಸ ಕೈಗಾರಿಕೆಗಳು ಸೃಷ್ಟಿಸ್ತಕ್ಕಂತಹ ಹೊಸ ಉದ್ಯೋಗಗಳನ್ನ ಪಡಿಲಿಕ್ಕೆ ಜನ ಸ್ವಲ್ಪ ಹಿಂದು ಮುಂದು ನೋಡ್ತಾನೆ ಇದ್ದಾರೆ. ಕಾರಣ ಇಷ್ಟೇ, ಜಾತಿಯಲ್ಲಿರ್ತಕ್ಕಂತಹ ಬಿಗಿಯಾದಂತಹ ನಿರ್ಬಂಧಗಳು, ಜಾತಿಯಲ್ಲಿರ್ತಕ್ಕಂತಹ ಬಿಗಿ ಹಿಡಿತಗಳು. ಈ ಜಾತಿಯ ನಿರ್ಬಂಧಗಳು ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಉದ್ಯೋಗಗಳಿಂದವೆ ಅವುಗಳನ್ನ ತಿರಸ್ಕಾರ ಮಾಡೋ ಹಾಗೆ ಜನಗಳಲ್ಲಿ ನಂಬಿಕೆಯನ್ನ ಸೃಷ್ಟಿ ಮಾಡಿದೆ. ಸೊ ಹೀಗಾಗಿ ಏನಾಗುತ್ತೆ ಅಂತಂದ್ರೆ, ಒಂದ್ ಕಡೆ ಏನು ಗೃಹ ಕೈಗಾರಿಕೆಗಳು ಇಲ್ಲ, ಇನ್ನೊಂದು ಕಡೆ ಜಾತಿಯ ನಿರ್ಬಂಧಗಳಿಂದಾಗಿ ಕೈಗಾರಿಕೆಗಳಲ್ಲಿ ಉದ್ಯೋಗಕ್ಕೂ ಹೋಗ್ತಾ ಇಲ್ಲ. ಹಾಗಾಗಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಯ್ತು ಅಂತಂದ್ರೆ ಬಡತನ ಕೂಡ ಜಾಸ್ತಿ ಆಗತ್ತೆ, ಜನಸಂಖ್ಯಾ ಸ್ಫೋಟ ಆಗತ್ತೆ, ಅಪರಾಧಗಳ ಪ್ರಮಾಣ ಜಾಸ್ತಿ ಆಗತ್ತೆ, ವೇಶ್ಯಾವಾಟಿಕೆ ಶುರು ಆಗ್ಬೋದು, ಬಾಲ ಅಪರಾಧಗಳು ಆಗ್ಬೋದು, ಸೊ ಯುವಜನ ಅಶಾಂತಿ ಉಂಟಾಗ್ಬೋದು, ಭ್ರಷ್ಟಾಚಾರ ಏನೆಲ್ಲ ಸಮಸ್ಯೆಗಳು ಆಗ್ತಕ್ಕಂತಹ ಸಾಧ್ಯತೆಗಳು ಇರ್ತವೆ. ಸೊ ಹೀಗಾಗಿ ಈ ಸಮಸ್ಯೆಗಳಿಗೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಭೌತ ಮತ್ತು ಅಭೌತ ಸಂಸ್ಕೃತಿಯಲ್ಲಿ ಇರ್ತಕ್ಕಂತಹ ಭಿನ್ನವಾದ ಬದಲಾವಣೆ ಅಂತ. ಸೊ ಈ ಬದಲಾವಣೆಯ ಅಂತರವೇ, ಭೌತ ಮತ್ತು ಅಭೌತ ಸಂಸ್ಕೃತಿಯ ಬದಲಾವಣೆಯ ವೇಗದಲ್ಲಾದಂತಹ ಅಂತರವೇ ಸಾಮಾಜಿಕ ಸಮಸ್ಯೆಗಳ ಹುಟ್ಟಿಗೆ ಕಾರಣ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಸೊ ಹೊಸದಾಗಿ ಬಂದಿರತಕ್ಕಂತಹ ಕೃಷಿ ಕ್ಷೇತ್ರದಲ್ಲಿ ಇದನ್ನು ಬಹಳ ಮುಖ್ಯವಾಗಿ ನಾವು ನೋಡಬಹುದು. ಕೃಷಿ ಕ್ಷೇತ್ರದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಬೆಳವಣಿಗೆ ಆಗಿದ್ರೂ ಕೂಡ ನಮ್ಮ ರೈತರು ಕೃಷಿ ಚಟುವಟಿಕೆಗಳಿಗಾಗಿ ಯಂತ್ರೋಪಕರಣಗಳನ್ನ ಬಳಸ್ತಕ್ಕಂಥದ್ದು ಬಹಳ ಕಾಲದವರೆಗೆ ಮಾಡಲೇ ಇಲ್ಲ. ಸೊ ಇತ್ತೀಚೆಗಷ್ಟೇನೆ ರೈತರು ಕೃಷಿ ಚಟುವಟಿಕೆಗಳಿಗೆ ಯಂತ್ರೋಪಕರಣಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಒಂದು ಕಾಲಘಟ್ಟದವರೆಗೆ ಬಹುತೇಕ ಜನರು ಈ ಹೊಸದಾಗಿರ್ತಕ್ಕಂತಹ ಏನು ಟ್ರ್ಯಾಕ್ಟರ್ಗಳು, ಟಿಲ್ಲರ್ಗಳನ್ನ ಉಳುಮೆಗೋಸ್ಕರವಾಗಿ ಬಳಸಲಿಲ್ಲ ಜನ. ಸಾಂಪ್ರದಾಯಿಕವಾದಂತಹ ನೇಗಿಲುಗಳನ್ನ, ಎತ್ತುಗಳನ್ನ ಬಳಸಿ ಉಳುಮೆ ಮಾಡೋದ್ರಲ್ಲೇ ಅವರು ಆಸಕ್ತರಾಗಿದ್ರು. ಸೊ ಆ ನಂಬಿಕೆಗಳಲ್ಲಿ ಬದಲಾವಣೆಗಳು ಇನ್ನೂ ಕೂಡ ಹಾಗೆ ಆಗಿಲ್ಲ, ಹಾಗೆ ಇದಾವೆ ಅಂತ. ಸೊ ಇವು ಜನರಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತವೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಅಂತ. ಹಾಗಾಗಿ ಏಡ್ಸ್ ಅಂತಹ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತಹ ಸಮಸ್ಯೆಗಳು ಈ ಸಾಂಸ್ಕೃತಿಕ ಹಿಂಬೀಳಿಕೆಯಿಂದಾನೇ ಉಂಟಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಹೀಗೆ ಸಾಂಸ್ಕೃತಿಕ ಹಿಂಬೀಳಿಕೆ ಅಂದ್ರೆ ಭೌತ ಸಂಸ್ಕೃತಿ ಮತ್ತು ಅಭೌತ ಸಂಸ್ಕೃತಿಯ ಬದಲಾವಣೆಯ ವೇಗದಲ್ಲಾದಂತಹ ಅಂತರ ಇದೆಯಲ್ಲ, ಇದು ಹೆಚ್ಚಾದಾಗ ಸಹಜವಾಗಿ ಸಾಮಾಜಿಕ ಸಮಸ್ಯೆಗಳು ಉಂಟಾಗತ್ತೆ. ನಾವು ಬಳಸುವಂತಹ ವಸ್ತುಗಳಲ್ಲಿ ಬದಲಾವಣೆಯನ್ನ ಬಹಳ ಬೇಗ ಬಯಸ್ತೀವಿ. ಆದ್ರೆ ಅವುಗಳ ಬಗೆಗೆ ಇಟ್ಕೊಂಡಿರ್ತಕ್ಕಂಥ ನಂಬಿಕೆಗಳಿದೆಯಲ್ಲ, ಅವುಗಳು ಇನ್ನೂ ಕೂಡ ಬದಲಾವಣೆ ಆಗಿಲ್ಲ, ಅದು ಹಾಗೇನೆ ಇದೆ. ಹಾಗಾಗಿ ಇವೆರಡರ ನಡುವೆ, ಭೌತ ಮತ್ತು ಅಭೌತ ಸಂಸ್ಕೃತಿಯ ನಡುವೆ ಉಂಟಾಗುವಂತಹ ದೊಡ್ಡ ಅಂತರವನ್ನ ಸಾಂಸ್ಕೃತಿಕ ಹಿಂಬೀಳಿಕೆ ಅಂತ ಕರೆದು, ಈ ಸಾಂಸ್ಕೃತಿಕ ಹಿಂಬೀಳಿಕೆಯು ಅನೇಕ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಅನ್ನೋ ಅಂಶವನ್ನ ನಾವು ಇದರಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂತ ಹೇಳಿ. ಸೊ ಇಷ್ಟು ವಿಷಯಗಳು ಸಾಂಸ್ಕೃತಿಕ ಹಿಂಬೀಳಿಕೆ ದೃಷ್ಟಿಕೋನದ ಮೂಲಕವಾಗಿ ಸಾಮಾಜಿಕ ಸಮಸ್ಯೆಗಳು ಹೇಗೆ ಉತ್ಪತ್ತಿ ಆಗ್ತವೆ, ಉಲ್ಬಣ ಆಗ್ತವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಸೊ ಇಷ್ಟು ವಿಷಯಗಳ ಕಡೆ ನೀವು ಗಮನವನ್ನ ಹರಿಸಬೇಕಾಗತ್ತೆ. ಹಾಗಾಗಿ ಸಾಂಸ್ಕೃತಿಕ ಹಿಂಬೀಳಿಕೆ ಒಂದು ಸಾಮಾಜಿಕ ಸಮಸ್ಯೆಗಳಿಗೆ ಹೇಗೆ ಕಾರಣವಾಗುತ್ತೆ ಅನ್ನೋ ಅಂಶವನ್ನ ನಾವು ಈ ಮೂಲಕವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸಾಂಸ್ಕೃತಿಕ ಹಿಂಬೀಳಿಕೆ ಅನ್ನುವಂಥ ಪದವನ್ನ ಪರಿಚಯಿಸ್ತಕ್ಕಂಥವ್ರು ಯಾರು ಅಂದ್ರೆ ಅಕ್ಬರ್ ಅಂತಕ್ಕಂಥವ್ರು. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ನಮಸ್ಕಾರ.